ಕೊಳವೆ ಬಾವಿಯಲ್ಲಿ ಮಗು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರದ ಇಂಡಿ ತಾಲೂಕಿನ ಆ ಗ್ರಾಮದಲ್ಲಿ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕೊಳವೆ ಬಾವಿಯಲ್ಲಿ ಮಗು ಸಿಲುಕಾಕೊಂಡಿದೆ. ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದೆ. ಅಡ್ಡ ಸುರಂಗ ಕೊರೆಯುವಾಗ ಮತ್ತೆ ಬಂಡೆ ಅಡ್ಡಿಯಾಗಿದೆ. ಕೊಳವೆ ಬಾವಿಯಲ್ಲಿ ಮಗು ಬಿದ್ದ ಪ್ರಕರಣ ಯಾವಾಗ ಆ ಕೊಳವೆ ಬಾವಿ ಆ ಕೊಳವೆಯ ಪಕ್ಕದಲ್ಲೇ ಕೊರಿತಾ ಇದ್ರೋ, ಕೊರೆದು ಮಗು ಸಿಲುಕಿಕೊಂಡಂಥ ಜಾಗದ ಕೆಳಗಡೆಯಿಂದ ಆ ಬೋರ್ ಇದೆಯಲ್ಲ, ಆ ಪೈಪನ್ನು ಕೊರಿಬೇಕಾದ್ರೆ ಬಂಡೆ ಸಿಕ್ಕಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಬಂಡೆ ಸಿಕ್ಕಿದ್ದು. ಬಂಡೆಯನ್ನು ಒಡೆದು ಒಳ ಹೋಗಲು ರಕ್ಷಣಾ ತಂಡ ಸಿದ್ಧತೆಯನ್ನು ಮಾಡ್ತಾ ಇದೆ. ಸ್ವಲ್ಪ ಡಿಲೇ ಆಗ್ತಿದೆ. ಯಾಕೆ ಅಂತ ಕೇಳಿದರೆ, ಆ ಸ್ಥಳದಲ್ಲಿ ನಿನ್ನೆ ರಾತ್ರಿ ಕೂಡ ಬಂಡೆ ಸಿಕ್ಕಿತ್ತು. ಅದನ್ನು ಪುಡಿ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಈಗ ಮತ್ತೆ ಒಂದು ಕೊನೆ ಹಂತದ ಕಾರ್ಯಾಚರಣೆ, ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಬಂಡೆ ಸಿಕ್ಕಿದೆ. ಡ್ರಿಲ್ ಮಿಷಿನ್ಗಳ ಮೂಲಕ ಅದನ್ನು ಮತ್ತೆ ಕೊರಿತಾ ಇದ್ದಾರೆ. ಆ ಸೌಂಡ್ ನೋಡಿ, ಬಂಡೆಯನ್ನು ಕೊರೆಯೋ ಸೌಂಡು. ಡ್ರಿಲ್ಲಿಂಗ್ ಮಿಷಿನ್ಗಳ ಮೂಲಕ ಹಿಟಾಚಿಗಳನ್ನು ತರಿಸಿ ಆ ಬಂಡೆಯನ್ನು ಒಡೆದು ಮತ್ತೆ ಕಾರ್ಯಾಚರಣೆ ಮಾಡಬೇಕಾಗಿದೆ. ಹತ್ರ ಇದ್ದಾರೆ. ಈಗ ಮಗು ಇರುವಂಥ ಆ ಕೊಳವೆ ಬಾವಿಯ ಸ್ಥಳ ಇದೆಯಲ್ಲ, ಅದರ ಹತ್ತಿರ ಇದ್ದಾರೆ. ಇನ್ನೊಂದು 15 ನಿಮಿಷದಲ್ಲಿ ಮಗುವನ್ನು ಕ್ಯಾಚ್ ಮಾಡ್ತಾರೆ. ಮಗುವನ್ನು ಮೇಲ್ಗಡೆ ಕರ್ಕೊಂಡು ಬರ್ತಾರೆ. ಮಗುವಿನ ಚಲನವಲನವನ್ನು ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಆಕ್ಸಿಜನ್ ಮತ್ತು ಚಲನವಲನದ ದೃಶ್ಯವನ್ನು CC ಕ್ಯಾಮ್ರಾವನ್ನು ಕೆಳಗಡೆ ಇಳಿಸಿ ಮಗುವಿನ ಕಾಲಿಗೆ ಲಾಕ್ ಮಾಡಿ ಆ ಮೂಲಕ ಮಗುವಿನ ಚಲನವಲನವನ್ನು ಈಗ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಗು ಅಲುಗಾಡ್ತಾ ಇದೆ. ಮಗುವಿನ ಚಲನವಲನ ಗೊತ್ತಾಗ್ತಾ ಇದೆ. ಮಗು ಅಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಒಂದು ಸಮಾಧಾನದ ವಿಚಾರ ಅಂತ ಹೇಳಿದರೆ, ಮಗು ಉಸಿರಾಡ್ತಾ ಇದೆ. ಇದು ಮಗು ಆರೋಗ್ಯವಾಗಿದೆ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಮಣ್ಣು ಬಿದ್ದಿದೆ, ಸ್ವಲ್ಪ ಪರಚಿದೆ, ಇದೆಲ್ಲದರ ಹೊರತುಪಡಿಸಿ ಮಗು ಉಸಿರಾಡ್ತಾ ಇದೆ, ಮಗು ಅಳ್ತಾ ಇದೆ ಅನ್ನೋದು. ಇನ್ನೂ ಕೂಡ ಲೇಟ್ ಆಗ್ತಾ ಹೋದರೆ ಮತ್ತೆ ಮಗುವಿನ ಪ್ರಾಣಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸುರಕ್ಷಿತವಾಗಿ ಮಗುವನ್ನು ಕರ್ಕೊಂಡು ಬರಬೇಕಾಗಿರೋದ್ರಿಂದ ಸ್ವಲ್ಪ ಕಾರ್ಯಾಚರಣೆಯನ್ನು ಕ್ಷಿಪ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 100 ಜನ ಸಿಬ್ಬಂದಿ ಕೂಡ ಇದ್ದಾರೆ. ಸುರಂಗ ಕೊರಿತಾ ಇರುವಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ವೇಗವಾಗಿ ಒಂದು ಕಡೆ ನಡೀತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಂಡೆ ಸಿಕ್ಕಿದ್ರಿಂದಾಗಿ ಸ್ವಲ್ಪ ತೊಂದರೆ ಆಗಿದೆ. ಕಾರ್ಯಾಚರಣೆಗೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಆ ಬಂಡೆನ ಹೊಡಿಬೇಕು, ಹೊಡೆದಾದ ನಂತರ ಅದನ್ನು ಮೇಲ್ಗಡೆ ಶಿಫ್ಟ್ ಮಾಡೋದು, ಇದೆಲ್ಲ ದೊಡ್ಡ ಚಾಲೆಂಜ್ ಇದೆ. ಹಾಗಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಮಗು ಕೆಳಗಡೆ ಬಂದ ತಕ್ಷಣ ಮಗುವಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಅಲ್ಲಿ ಪೈಪ್ನಲ್ಲಿ 2 ಬಾಟಲ್ನಲ್ಲಿ ನೀರು ತಂದು ಕೂಡ ಇಟ್ಟಿದ್ದಾರೆ. ಬಹುಶಃ ಅದು ನೀರು ಕುಡಿಯೋದಕ್ಕಿರಬೇಕು. ಮತ್ತು ಮಗು ಬಂದ ತಕ್ಷಣ ಮಗುವಿಗೆ ಕೆಳಗಡೆ ಮಗುವಿನ ಲಿಫ್ಟ್ ಮಾಡಿ ಮತ್ತೆ ಮೇಲೆ ಎತ್ತೋದಕ್ಕೆ ದಿಂಬಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಡ್ರಿಲ್ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯ ದೃಶ್ಯವನ್ನು ಲೈವ್ ಆಗಿ ನೀವು ಗಮನಿಸ್ತಾ ಇದ್ದೀರಾ. ಲಚ್ಚಾಣ ಗ್ರಾಮದಲ್ಲಾಗಿರುವಂಥ ಈ ದುರಂತದ ಕಾರ್ಯಾಚರಣೆಯ ದೃಶ್ಯ ಇದು. ಇಂಡಿಯಲ್ಲಿ 2ನೇ ಪ್ರಕರಣ ಇದು. ಕೊಳವೆ ಬಾವಿ ದುರಂತ ಇಂಡಿಯಲ್ಲಿ 2ನೇ ಪ್ರಕರಣ. ವಿಜಯಪುರ ಜಿಲ್ಲೆಯಲ್ಲಿ 3ನೇ ಪ್ರಕರಣ. ನೋಡಿ, ಇಷ್ಟೆಲ್ಲ ಜಾಗೃತಿ ಮೂಡಿಸಿದ್ರು ಕೂಡ, ಇಷ್ಟೆಲ್ಲ ದುರಂತಗಳು ಕೊಳವೆ ಬಾವಿಯಿಂದ ಆಗ್ತಾ ಇದೆ ಅನ್ನೋದ್ರ ಅರಿವು ಮೂಡಿಸಿದ್ರು ಕೂಡ ಮತ್ತೆ ಕೊಳವೆ ಬಾವಿಯನ್ನು ತೋಡಿ ಮುಚ್ಚದೇ ಇರೋದು, ಈ ರೀತಿ ಚಿಕ್ಕ ಕಂದಮ್ಮಗಳು ಬಿದ್ದು ಜೀವಕ್ಕೆ ಸಂಚಕಾರ ಆಗೋದನ್ನು ನಾವು ಪದೇ ನೋಡ್ತಾ ಇರ್ತೀವಿ. ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಒಟ್ಟು 6 ಪ್ರಕರಣಗಳಾಗಿದೆ. 1 ಪ್ರಕರಣದಲ್ಲಿ ಮಾತ್ರ ಓರ್ವ ಯುವತಿ ಬದುಕಿ ಬಂದದ್ದು ಬಿಟ್ಟರೆ ಮತ್ತೆಲ್ಲ ಪ್ರಕರಣಗಳಲ್ಲಿ ಪ್ರಾಣ ಹಾನಿಯಾಗಿರೋದೇ ಹೆಚ್ಚು, ಕೊಳವೆ ಬಾವಿಗೆ ಬಿದ್ದು. ಹೀಗಾಗಿ ಇಷ್ಟೆಲ್ಲ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇನ್ನೂ ಕೂಡ ಒಂದು ಅರಿವು ಬರದೇ ಇರೋದು ಒಂದು ದುರಂತವೇ ಸರಿ. ಈಗ ಮತ್ತೆ ಸಾತ್ವಿಕ ಸಿಲುಕಾಕೊಂಡಿದ್ದಾನೆ. ಸಾತ್ವಿಕ ಒದ್ದಾಡ್ತಾ ಇದ್ದಾನೆ. ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಾತ್ವಿಕ ಬದುಕಿ ಬರಲಿ ಅಂಥೇಳಿ ಇವತ್ತು ಅವರ ಮನೆಯವರು, ಕುಟುಂಬದವರು, ಇಡೀ ರಾಜ್ಯದ ಜನ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾತ್ವಿಕ ಜೀವಂತವಾಗಿ, ಸುರಕ್ಷಿತವಾಗಿ, ಆರೋಗ್ಯವಾಗಿ ಹೊರಗಡೆ ಬರಲಿ ಅಂಥೇಳಿ. ಆ ಪುಟ್ಟ ಕಂದಮ್ಮ ಹಸುಗೂಸು 2 ವರ್ಷ ಆಗಿರಬೇಕು ಹೆಚ್ಚು ಕಮ್ಮಿ. ಆ ಮಗು ಆಟ ಆಡ್ತಾ, ಏನೂ ಗೊತ್ತಿಲ್ಲ, ಅದು ಕೊಳವೆ ಬಾವಿ ಕೆಳಗಡೆ ಬಿದ್ದರೆ ಸತ್ತೋಗ್ತೀವಿ, ಕೆಳಗಡೆ ಹೋಗ್ತೀವಿ, ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ ತಾಯಿ ಆದರೂ ಸ್ವಲ್ಪ ಜಾಗ್ರತೆ ಮಾಡಬೇಕಾಗಿತ್ತು. ಕೊಳವೆ ಬಾವಿ ಇದೆ, ಮಗುವನ್ನು ಹೊರಗಡೆ ಬಿಡಬಾರ್ದು ಅನ್ನುವ ಒಂದು ಜಾಗೃತಿಯಲ್ಲಿ ಅವ್ರು ಇರಬೇಕಾಗಿತ್ತು. ಆದರೆ ದುರ್ದೈವ ಕೆಟ್ಟಗಳಿಗೆ ಆಗಿಬಿಟ್ಟಿದೆ. ಸಾತ್ವಿಕ ಕೆಳಗಡೆ ಬಿದ್ದಾಗಿದೆ. ಕಾರ್ಯಾಚರಣೆ ಮೂಲಕ ಆತನನ್ನು ಮೇಲ್ಗಡೆ ತರೋದು ಮಾತ್ರ ಬಾಕಿ ಇದೆ. ಸದ್ಯಕ್ಕೆ ಸಾತ್ವಿಕ್ ಈಗ ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದ್ದರೆ ಆತನನ್ನು ಮೇಲ್ಗಡೆ ಜೀವಂತವಾಗಿ ಅಥವಾ ಸುರಕ್ಷಿತವಾಗಿ ಮೇಲ್ಗಡೆ ಕರ್ಕೊಂಡು ಬರಬೇಕು ಅಂಥೇಳಿ ಅನ್ನೋ ಪ್ರಾರ್ಥನೆ ಈಗ ಎಲ್ಲ ಕಡೆಗಳಲ್ಲಿ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಅವರ ತಾಯಿ ರೋಧಿಸ್ತಾ ಇದ್ದಾರೆ, ನನ್ನ ಮಗ ಜೀವಂತವಾಗಿ ನನಗೆ ಸಿಗುವಂತಾಗಲಿ, ಜೀವಂತವಾಗಿ ಅಥವಾ ಸುರಕ್ಷಿತವಾಗಿ ನನ್ನ ಮಗನನ್ನು ನನಗೆ ವಾಪಸ್ ತಂದುಕೊಡಿ ಅಂಥೇಳಿ ಅವರು ರೋಧಿಸ್ತಾ ಇರುವಂಥ ಒಂದಿಷ್ಟು ಮನಕಲುಕುವ ಘಟನೆ ಕೂಡ ನಡೀತಾ ಇದೆ. ಇಡೀ ಊರೇ ಇವತ್ತು ಸಾತ್ವಿಕ್ನ ರಕ್ಷಣಾ ಕಾರ್ಯಾಚರಣೆಯನ್ನು ನೋಡೋದಕ್ಕೆ ಬಂದು NDRF ಮತ್ತು SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಅವ್ರು ಯಾರಿದ್ದಾರೆ ಅವರಿಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಅಡ್ಡಿಯಾಗಿರೋದು ಬಂಡೆ
ನೀವು ಮಣ್ಣಿನ ಕೆಳಗೆ ಹೋದಂಗೆ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ, ಆ ಬಂಡೆಗಳನ್ನೆಲ್ಲ ಪುಡಿ ಮಾಡಿ ಒಳಗಡೆ ಹೋಗಬೇಕಾಗತ್ತೆ. ಅದು ದೊಡ್ಡ ಚಾಲೆಂಜ್. ಅದು ಮಣ್ಣಿನ ಹಾಗೆ ಅಷ್ಟೊಂದು ಸದರ ಇರೋದಿಲ್ಲ, ವೀಕ್ ಇರೋದಿಲ್ಲ. ಅದನ್ನು ಪುಡಿ ಮಾಡಬೇಕು, ಪುಡಿ ಮಾಡಿ ಅದನ್ನು ಲಿಫ್ಟ್ ಮಾಡಬೇಕು. ಇದೆಲ್ಲ ದೊಡ್ಡ ಚಾಲೆಂಜ್ ಇರುತ್ತೆ. ಮತ್ತು ಒಳಗಡೆ ಈ ಡ್ರಿಲ್ಲಿಂಗ್ ಮಿಷಿನ್ಗಳನ್ನೆಲ್ಲ ಒಳಗಡೆ ಬಿಡೋದು ಅಷ್ಟೊಂದು ನಾಟ್ ಈಸಿ ಟಾಸ್ಕ್ ಅದು. ಇವರು ನುರಿತರಾಗಿರ್ಬೋದು, ತಜ್ಞರಾಗಿರ್ಬೋದು, ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಬೋದು. ಏನೇ ಆದರೂ ಕೂಡ ಆ ಕಾರ್ಯಾಚರಣೆಗೆ ಸಮಯ ತಗೊಳ್ಳುತ್ತೆ. ಆದರೆ ಲೇಟ್ ಆದರೆ ಮಗುವಿನ ಪ್ರಾಣಕ್ಕೆ ಅಪಾಯ ಇದೆ. ಆ ಕಾರಣದಿಂದ ಸ್ವಲ್ಪ ತ್ವರಿತಗತಿಯಲ್ಲಿ ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಏನಾಗುತ್ತೇನೋ ಅನ್ನುವ ಒಂದು ಭಯ ಇದೆ, ದುಗುಡ ಇದೆ. ಹಾಗಾಗಿ ಕಾರ್ಯಾಚರಣೆಯನ್ನು ತ್ವರಿತಗೊಳಿಸಿದ್ದಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಜಿಲ್ಲಾಡಳಿತವೇ ಇದನ್ನು ಭಾಳ ನಿಗಾ ವಹಿಸ್ತಾ ಇದೆ, ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ಅಂತೂ ಅವರ ಮನೆಯವರಿಗೆ, ಈ ಸಾತ್ವಿಕ್ನ ತಂದೆ ತಾಯಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ, ಸಮಾಧಾನ ಮಾಡೋದ್ರ ಜೊತೆಗೆ, ಅವರ ಜೊತೆಯಾಗಿ ನಾವು ನೈತಿಕ ಧೈರ್ಯವನ್ನು ತುಂಬ್ತಾ ಇದ್ದೀವಿ. ಮತ್ತು ಅಧಿಕಾರಿಗಳನ್ನು ತಕ್ಷಣಕ್ಕೆ ಕಾರ್ಯಾಚರಣೆ ಮುಗಿಸಬೇಕು ಅಂಥೇಳಿ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಎಲ್ಲವನ್ನು ಕೂಡ ಅಲ್ಲಿ ವಿಚಾರಿಸ್ತಾ ಇದೆ. ಮತ್ತು ಸ್ಥಳೀಯ ಶಾಸಕರೇನಿದ್ದಾರೆ ಅವರನ್ನು ಕೂಡ ಮಾತಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಯಾರು ಸಿಬ್ಬಂದಿ ಅವರಿಗೂ ಕೂಡ ನಾವು ಅವ್ರನ್ನ ಮಾತಾಡಿಸಿ ಯಾವ ಹಂತದವರೆಗೂ ಬಂದಿದೆ, ಎಲ್ಲಿಯವರಿಗೆ ಈಗ ಕೊರೆದಿದ್ದಾರೆ, ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ, ಇನ್ನೆಷ್ಟೊತ್ತಾಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕ್ಷಣದ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಾವು ಕವರೇಜ್ ಮಾಡ್ತಾ ಇದ್ದೀವಿ, ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ. ಈ ಸದ್ಯಕ್ಕೆ ಈ ಹೊತ್ತಿಗೆ ಈಗ ಮಗು ಸುರಕ್ಷಿತವಾಗಿದೆ ಅನ್ನೋದು ನಮ್ಮ ಮಾಹಿತಿಗೆ ಸಿಕ್ಕಿದೆ. ವಿಜಯಪುರದಲ್ಲಿ ನಾನ್ ಸ್ಟಾಪ್ ಕವರೇಜನ್ನು ನಾವು ರಿಪಬ್ಲಿಕ್ ಕನ್ನಡ ನೀಡ್ತಾ ಇದ್ದೀವಿ. ಸದ್ಯ ನನ್ನ ಕಲೀಗ ದಿವಿತ್ ನಿನ್ನೆ ಸಂಜೆಯಿಂದಲೂ ಕೂಡ ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ ಮತ್ತು ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಮತ್ತೆ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ ದಿವಿತ್. ಕಾರ್ಯಾಚರಣೆ ಹೇಗಿದೆ, ಯಾವ ಹಂತಕ್ಕೆ ಬಂದಿದೆ, ಇನ್ನೆಷ್ಟೊತ್ತಾಗ್ಬೋದು ದಿವಿತ್? ರಂಜಿತ್, ಈಗಾಗಲೇ ಕಾರ್ಯಾಚರಣೆ ಸುಗಮವಾಗಿ ಸಾಗ್ತಾ ಇತ್ತು. ಯಾವಾಗ ಆ ಒಂದು 17.5 ಅಡಿಗೆ ಮಗು ಲಾಕ್ ಆಗಿತ್ತು, ಅಂದ್ರೆ ಕಾಲು ಅಲ್ಲಿಗೆ ಸಿಗುತ್ತೆ, ಅದರ ತಲೆಭಾಗ 19 ಅಡಿಗೆ ಸಿಗುತ್ತೆ. ಅದಕ್ಕಿಂತ ಇನ್ನೂ 3ರಿಂದ 4 ಅಡಿ ಹೆಚ್ಚಿಗೆ ಹೋಗಿ ಏನು ಆಳವಾಗಿ ಬಂಡೆಯನ್ನ ತೆಗಿಬೇಕಿತ್ತು. ಆ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಬೋರ್ ಕೊರೆಯುವಂತ ಸಂದರ್ಭದಲ್ಲಿ ಕ್ರಾಸ್ ಬೋರ್ ಆಗಿರುವಂಥದ್ದು, ಸ್ವಲ್ಪ ಓರೆಯಾಗಿ ಬೋರ್ ಆಗಿರುವಂಥದ್ದು. ಸೊ ಇದರಿಂದ ಏನಾಗಿದೆ ಅಂದ್ರೆ ಅವರು ಇಟ್ಕೊಂಡಂತ ಐಡಿಯಾ ಸ್ವಲ್ಪ ತಲೆ ಕೆಳಗಾಗ್ಬಿಟ್ಟಿದೆ. ಸೊ ಹೀಗಾಗಿ ಅವ್ರು ಅನ್ಕೊಂಡಿದ್ರು ನಾವು ಇನ್ನೂ ಅಡಿಭಾಗಕ್ಕೆ ಹೋಗಿ ಒಂದು 6 ಫೀಟ್ ತೆಗಿಬೇಕು ಅಂತ. ಆದ್ರೆ ಅದು 8 ಫೀಟ್ಗೆ ಏರಿಕೆ ಆಗಿರೋದ್ರಿಂದ ಇನ್ನೂ 2 ಫೀಟ್ ಈಗ ತೆಗೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನೂ ಹತ್ತತ್ರ 1ರಿಂದ 1.5 ತಾಸು, ಬೇಡ 2 ತಾಸು ಅಂತ ಅನ್ಕೊಳ್ಳಿ, 2 ತಾಸು ಒಳಗಡೆ ಸಾತ್ವಿಕ್ ಜೀವಂತವಾಗಿ ಹೊರಬರೋದಂತೂ ಗ್ಯಾರಂಟಿ ಅಂತ ನಿಶ್ಚಯ ಆಗಿರೋದು. ಯಾಕಂತಂದ್ರೆ ಯಾವಾಗ ಆ ಹೋಲ್ ಸಿಕ್ತೋ, ಆ ಹೋಲ್ ಸಿಕ್ಕಂತ ಸಂದರ್ಭದಲ್ಲಿ ಸಾತ್ವಿಕ್ ಅಳುವಂತಹ ಒಂದು ಧ್ವನಿ ಕೇಳಿಸುತ್ತೆ. ಸಾತ್ವಿಕ್ ಅಳುತ್ತಿದ್ದಾನೆ ಅಲ್ಲಿಗೆ, ಅರ್ಥಾತ್ ಸಾತ್ವಿಕ್ ಅಳುತ್ತಿದ್ದಾನೆ ಅಂತಂದ್ರೆ ಅವನು ಆರೋಗ್ಯವಾಗಿದ್ದಾನೆ. ಕೆಲವೊಂದು ಏನು ಆಗಿರುವಂತಹ ಕೆಲವೊಂದು ಪ್ರಥಮ ಚಿಕಿತ್ಸೆ ಅಗತ್ಯ ಅನ್ನೋದು ಬಿಟ್ರೆ, ಕೆಲವೊಂದು ಡ್ಯಾಮೇಜ್ಗಳು ಬಿಟ್ರೆ, ಅಥವಾ ಕೈಗಳಿಗೆ ಅಥವಾ ಕಾಲ್ಗಳಿಗೆ ಫ್ರಾಕ್ಚರ್ ಆಗಿರುವಂತ ಸಾಧ್ಯತೆಯೂ ಕೂಡ ಇದೆ ಅಂತೇಳಿ ಈಗಾಗಲೇ ವೈದ್ಯರು ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಈ ರೀತಿ ಆಗಿರಬಹುದು, ಯಾಕಂದ್ರೆ ಬಿದ್ದಂತ ಫೋರ್ಸ್ಗೆ ಈ ರೀತಿ ಆಗಿರಬಹುದು. ಅದು ಬಿಟ್ರೆ ಇನ್ನರ್ ಆಗಿ ಯಾವುದೇ ರೀತಿ ತೊಂದರೆ ಆಗಿರೋ ಸಾಧ್ಯ ಇಲ್ಲ, ಯಾಕೆಂದ್ರೆ ಸಾತ್ವಿಕ್ ಅಳ್ತಾ ಇದ್ದಾನೆ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕಾದ್ ನೋಡೋಣ, ಇನ್ನೂ ಕೂಡ 2 ತಾಸು ತೆಗೆದುಕೊಳ್ಳುತ್ತೆ ರಂಜಿತ್. ಜೀವಂತವಾಗಿ ಬರಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಆಶಯ, ಇಲ್ಲಿ ನೆರೆದಿರೋರು ಕೂಡ ಆಶಯ. ಅವ್ರ ತಾಯಿ ಅಂತೂ ಈಗಲೂ ಕೂಡ ಕಾಯ್ತಾ ಇದ್ದಾರೆ. ಈಗ ಮತ್ತೊಂದು ತಾಸಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಬಳಿಕ ಸಾತ್ವಿಕ್ ಹೊರಬರುವಂತ ಸಾಧ್ಯತೆ ಸಲ್ಲಿಸಾಗಿದೆ ರಂಜಿತ್. ದಿವಿತಾ, ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ಯಾಮ್ರಾಗಳನ್ನು ಬಳಸಿ ಮಗುವಿನ ಮೂಮೆಂಟನ್ನು, ಚಲನವಲನವನ್ನು ನೋಡ್ತಾ ಇದ್ದಾರೆ. ಅತ್ಯಾಧುನಿಕ ಸಲಕರಣೆಗಳನ್ನೆಲ್ಲ ಬಳಸ್ತಾ ಇದ್ದಾರೆ. ಬಹುಶಃ ಇದೆಲ್ಲ ಕ್ಷಿಪ್ರಗತಿಯಲ್ಲಿ ಸಾಗುತ್ತಾ, ಕಾರ್ಯಾಚರಣೆಗೆ ಹೆಲ್ಪ್ ಆಗುತ್ತಾ, ಅನುವಾಗುತ್ತಾ, ಹೇಗೆ ಅಂತ ದಿವಿತ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಒಂದು CC ಕ್ಯಾಮ್ರಾನೇ ಏನು CC ಕ್ಯಾಮ್ರಾವನ್ನ ಅಳವಡಿಸ್ಕೊಂಡು ಅದು ವೈರ್ ಮುಖಾಂತರ ಕೊಳವೆ ಬಾವಿ ಒಳಗಡೆ ಬಿಟ್ಟಿದಾರಲ್ಲ, ಅದೇ 100ಕ್ಕೆ 100ರಷ್ಟು ಹೆಲ್ಪ್ ಆಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಮಾಡೋದಕ್ಕೆ. ಅಲ್ಲಿ ಮಗು ಚಲನವಲನ ಇದೇ ರೀತಿ ಇದೆ, ಹೀಗೆ ಆಗ್ತಾ ಇದೆ, ಅದು ಇದೇ ರೀತಿ ಬಿದ್ದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು ಆ CC ಕ್ಯಾಮ್ರಾದಿಂದಾನೆ. ಅದರಲ್ಲೂ ಕೂಡ ಮುಂಚೆ ಒಂದು ಲೋ ಕ್ವಾಲಿಟಿ CC ಕ್ಯಾಮ್ರಾವನ್ನ ಅಳವಡಿಸಿರ್ತಾರೆ. ಅದಾದ್ಮೇಲೆ ಬೆಳಗಿನ ಜಾವ ಒಂದು 5:30 ಒಂದು ಮತ್ತೊಂದು ಒಳ್ಳೆ HD ಕ್ಲಾರಿಟಿ ಆದಂತ ಒಂದು CC ಕ್ಯಾಮ್ರಾವನ್ನ ತೆಗೆದುಕೊಂಡು ಬರ್ತಾರೆ. ಆ ಕ್ಯಾಮ್ರಾವನ್ನ ಅಳವಡಿಸಿದ ಬಳಿಕ ಇನ್ನಷ್ಟು ನೀಟ್ ಆಗಿ, ಇನ್ನಷ್ಟು HD ಕ್ವಾಲಿಟಿಯಲ್ಲಿ ಮಗುವಿನ ಚಲನವಲನ ಗೊತ್ತಾಗುತ್ತೆ ರಂಜಿತ್. ಆ ಬಳಿಕ ಮಗುವನ್ನ ಯಾವ ರೀತಿ ತೆಗಿಬೇಕು, ಯಾವ ರೀತಿಯ ಮಗುವನ್ನ ಇಳಿಸ್ಬೇಕು ಅನ್ನುವಂಥದ್ದು ಪ್ರತಿಯೊಂದು ಕೂಡ ಈ ಒಂದು ಟೆಕ್ನಾಲಜಿಯಿಂದಲೇ ಗೊತ್ತಾಗ್ತದೆ. ಮತ್ತೊಂದು ಕಡೆ ಆಕ್ಸಿಜನ್ ನ ಯಾವ ಭಾಗಕ್ಕೆ ಬಿಡಬೇಕು, ಆಕ್ಸಿಜನ್ ನ ಎಲ್ಲಿ ಇಳಿಸ್ಬೇಕು, 2 ಆಕ್ಸಿಜನ್ ಇಳಿಸಿದ್ರೆ, ಜೊತೆಗೆ ಇಷ್ಟೊಂದು ಬಿಸಿಲಿದೆ ನಮ್ಗೆ ಇರಕ್ಕಾಗ್ತಿಲ್ಲ, ಆದ್ರೆ ಅಲ್ಲಿ ಸಾತ್ವಿಕಿಗೆ ಯಾವುದೇ ರೀತಿ ಹೀಟ್ ಆಗಬಾರ್ದು ಅಂತ ಹೇಳಿ ಒಂದು ರೀತಿಯಲ್ಲಿ ಕೂಲರ್ನು ಕೂಡ ಇಳಿಸಿರುವಂಥದ್ದು, ವ್ಯಾಕ್ಯೂಮ್ ಮಿಷನ್ ಕೂಡ ಅಳವಡಿಸಿರುವಂಥದ್ದು, ಧೂಳಾಗಬಾರ್ದು ಅಂತ ಹೇಳಿ ಇದೆಲ್ಲದೂ ಕೂಡ ಅಳವಡಿಸೋ ಕಾರಣ ನೀವು ಹೇಳಿದಂತ
ಇರುವಂತಹ CC ಕ್ಯಾಮೆರಾ ಒಂದು ಟೆಕ್ನಾಲಜಿನೇ ಕಾರಣ ಅಂತ ಹೇಳ್ಬೋದು ರಂಜಿತ್. ದಿವಿತ್, ಈಗ ಸ್ಥಳದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಜಿಲ್ಲಾಡಳಿತ ಹೇಗೆ ಮಾನಿಟರ್ ಮಾಡ್ತಾ ಇದೆ, ಮತ್ತೆ ಅವರ ಕುಟುಂಬದವರು ಅವ್ರನ್ನ ಸಮಾಧಾನ ಮಾಡಿದ್ರ, ತಾವು ಮಾತಾಡಿಸಿದ್ರ, ಏನ್ ಹೇಳ್ತಿದ್ದಾರೆ ಸ್ಥಳೀಯರೆಲ್ಲರೂ ಕೂಡ? ದಿವಿತ್, ಒಂದಂತೂ ಸತ್ಯ, ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ಅದ್ಭುತವಾಗಿ ಜಿಲ್ಲಾಡಳಿತ ಈ ವಿಚಾರವನ್ನ ಕೆಲಸ ಮಾಡ್ತಾ ಇರೋದು. ನಿರಂತರವಾಗಿ ಎಲ್ಲರೂ ಕೂಡ ಸಮಯಕ್ಕೆ ತಕ್ಕಂಗೆ ಸಿಕ್ಕಿದ್ದಾರೆ. ಎಲ್ಲರೂ ಕೂಡ ಒಳ್ಳೆ ಕೆಲಸಗಾರರು ಸಿಕ್ಕಿದ್ದಾರೆ. ಒಬ್ರು ಕೂಡ ರೆಸ್ಟ್ ಪಡ್ಕೊಳ್ತಿಲ್ಲ, ಆ ರೀತಿ ಕೆಲಸ ಮಾಡ್ತಿದ್ದಾರೆ. ಸ್ಥಳದಲ್ಲಿ MLA ಕೂಡ ಇದ್ದಾರೆ, ಮತ್ತೊಂದು ಕಡೆ SP ಕೂಡ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ SP ಮತ್ತು